ಓಂ ಶಾಂತಿ. ಮುರುಳಿ ದಿನಾಂಕ 19/2/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಈ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ ಆಗಿದೆ. ಈ ಶಿಕ್ಷಣವೇ ಸಂಪಾದನೆಗೆ ಆಧಾರ ಆಗಿದೆ. ಈ ಶಿಕ್ಷಣದಲ್ಲಿ ಪಾಸ್ ಆಗಬೇಕು ಅಂದರೆ ಶಿಕ್ಷಕನಾದ ಪರಮಾತ್ಮ ತಂದೆಯ ಮತದಂತೆ ಸದಾ ನಡೆಯುತ್ತಿರಬೇಕು. ಪ್ರಶ್ನೆ: ತಂದೆ ನಾಟಕದ ರಹಸ್ಯವನ್ನು ತಿಳಿದುಕೊಂಡಿದ್ದರೂ ಕೂಡ ತಮ್ಮ ಮಕ್ಕಳಿಂದ ಯಾವ ಪುರುಷಾರ್ಥವನ್ನು ಮಾಡಿಸುತ್ತಾರೆ? ಉತ್ತರ: ತಂದೆಗೆ ನಾಟಕದ ರಹಸ್ಯ ಗೊತ್ತಿದೆ. ಮಕ್ಕಳು ನಂಬರ್ ವಾರಾಗಿ ಸತೋಪ್ರಧಾನ ಆಗುತ್ತಾರೆ ಅನ್ನುವುದು ತಂದೆಗೆ ತಿಳಿದಿದೆ. ಆದರೂ ಕೂಡ ಮಕ್ಕಳಿಂದ ಸದಾ ಇದೇ ಪುರುಷಾರ್ಥವನ್ನು ಮಾಡಿಸುತ್ತಾರೆ. ಮಕ್ಕಳೇ, ನೀವೀಗ ಇಷ್ಟು ಪುರುಷಾರ್ಥವನ್ನು ಮಾಡಿ, ಪುರುಷಾರ್ಥದ ಆಧಾರದಿಂದ ನೀವು ಯಾವುದೇ ಪ್ರಕಾರದ ಶಿಕ್ಷೆಯನ್ನು ಅನುಭವ ಮಾಡಬಾರದು. ಶಿಕ್ಷೆಯಿಂದ ಮುಕ್ತರಾಗಲು ಎಷ್ಟು ಸಾಧ್ಯವೋ ಅಷ್ಟು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು. ನಡೆಯುತ್ತಾ ತಿರುಗುತ್ತಾ, ಎದ್ದರೂ ಕುಳಿತರೂ, ಪ್ರತಿಯೊಂದು ಕಾರ್ಯ ಮಾಡುತ್ತಿದ್ದರೂ ತಂದೆಯ ನೆನಪಿನಲ್ಲಿ ಇರಬೇಕು. ಆಗ ಬಹಳಷ್ಟು ಖುಷಿಯಲ್ಲಿ ಇರುತ್ತೀರಾ. ಆಗ ತಮೋಪ್ರಧಾನ ಆಗಿರುವ ಆತ್ಮ ಸತೋಪ್ರಧಾನ ಆಗುತ್ತದೆ. ಓಂ ಶಾಂತಿ. ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ, ಬಾಬಾ ನಮಗೆ ಜ್ಞಾನ ಮತ್ತು ಯೋಗವನ್ನು ಕಲಿಸುತ್ತಾರೆ. ನಮ್ಮ ಯೋಗ ಯಾವುದು ಎಂದು ಮಕ್ಕಳಾದ ನಿಮಗೆ ಗೊತ್ತಿದೆ. ಯಾರು ಪವಿತ್ರರಾಗಿದ್ದರೋ ಈಗ ಅವರೇ ಅಪವಿತ್ರರಾಗಿದ್ದಾರೆ. ನಾವೇ ಪವಿತ್ರರಾಗಿದ್ದೆವು, ಈಗ ಅಪವಿತ್ರರಾಗಿದ್ದೇವೆ. ಏಕೆಂದರೆ 84 ಜನ್ಮಗಳ ಲೆಕ್ಕ ಅಂತೂ ಬೇಕು ತಾನೆ. ಇದು 84 ಜನ್ಮದ ಲೆಕ್ಕ ಆಗಿದೆ. ಯಾರು 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅವರೇ ಈ ಲೆಕ್ಕವನ್ನು ತಿಳಿದುಕೊಂಡಿದ್ದಾರೆ. ಮಕ್ಕಳಿಗೆ ತಂದೆಯ ಮೂಲಕ ಜ್ಞಾನ ಪ್ರಾಪ್ತಿಯಾಗಿದೆ. ಈಗ ಇಂತಹ ತಂದೆಯ ಮಾತನ್ನು ಒಂದು ವೇಳೆ ನೀವು ಒಪ್ಪಿಕೊಳ್ಳದೇ ಇದ್ದರೆ ಇನ್ಯಾರ ಮಾತನ್ನು ಒಪ್ಪಿಕೊಳ್ಳುತ್ತೀರಾ? ಈಗ ತಂದೆಯ ಮತ ನಿಮಗೆ ಪ್ರಾಪ್ತಿಯಾಗುತ್ತಾ ಇದೆ. ಬಹಳಷ್ಟು ಮಕ್ಕಳು ಈ ರೀತಿ ಇದ್ದಾರೆ, ಅವರು ತಂದೆಯ ಮಾತಿಗೆ ಮಾನ್ಯತೆಯನ್ನು ನೀಡುವುದಿಲ್ಲ. ಕೋಟಿಯಲ್ಲಿ ಕೆಲವರು ಮಾತ್ರ ತಂದೆ ಹೇಳುವ ಮಾತನ್ನು ಸ್ವೀಕಾರ ಮಾಡುತ್ತಾರೆ. ತಂದೆ ಬಹಳ ಚೆನ್ನಾಗಿ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಂದೆಯ ಶ್ರೀಮತವನ್ನು ಒಪ್ಪಿಕೊಳ್ಳುತ್ತೀರಾ? ಎಲ್ಲರೂ ತಂದೆಯ ಮಾತನ್ನು ಏಕರಸವಾಗಿ ಒಪ್ಪಿಕೊಳ್ಳುವುದಿಲ್ಲ. ಟೀಚರ್ ಆದಂತಹ ತಂದೆ ಶಿಕ್ಷಣವನ್ನು ಎಲ್ಲರಿಗೂ ಏಕರಸವಾಗಿ ಕಲಿಸುತ್ತಾರೆ. ಆದರೆ ಟೀಚರ್ನ ಶಿಕ್ಷಣವನ್ನು ಎಲ್ಲರೂ ಏಕರಸವಾಗಿ ಓದುವುದಿಲ್ಲ ಮತ್ತು ಆ ತಂದೆಯ ಶ್ರೀಮತವನ್ನು ಎಲ್ಲರೂ ಒಪ್ಪಿಕೊಳ್ಳುವುದಿಲ್ಲ. ನಂಬರ್ ವಾರಾಗಿ ಕೆಲವರು 20 ಮಾರ್ಕ್ಸ್ ಅನ್ನು ತೆಗೆದುಕೊಳ್ಳುತ್ತಾರೆ. ಇನ್ನು ಕೆಲವರು ಜಾಸ್ತಿ ಮಾರ್ಕ್ಸ್ ಅನ್ನು ತೆಗೆದುಕೊಳ್ಳುತ್ತಾರೆ. ಕೆಲವರು ಫೇಲ್ ಆಗಿ ಬಿಡುತ್ತಾರೆ. ಏಕೆ ಫೇಲ್ ಆಗುತ್ತಾರೆ? ಏಕೆಂದರೆ ಟೀಚರ್ನ ಮತದಂತೆ ನಡೆಯುವುದಿಲ್ಲ. ಜಗತ್ತಿನಲ್ಲೂ ಕೂಡ ಅನೇಕ ಪ್ರಕಾರದ ಮತ ಇದೆ. ಇಲ್ಲಿ ನಮಗೆ ಒಂದೇ ಮತ ಪ್ರಾಪ್ತಿಯಾಗುತ್ತಾ ಇದೆ. ತಂದೆ ನೀಡುತ್ತಿರುವ ಮತ ಅದ್ಭುತವಾದ ಮತ ಆಗಿದೆ. ನಾವು 84 ಜನ್ಮವನ್ನು ತೆಗೆದುಕೊಳ್ಳುತ್ತೇವೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ. ತಂದೆ ಹೇಳುತ್ತಾರೆ, ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ಯಾರು ಹೇಳಿದರು? ಶಿವ ತಂದೆಯೇ ಹೇಳುತ್ತಾರೆ, ನಾನು ಬ್ರಹ್ಮಾರವರಲ್ಲಿ ಪ್ರವೇಶ ಮಾಡುತ್ತೇನೆ. ನಾನು ಯಾರ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೋ ಅವರಿಗೆ ಭಗೀರಥ ಎಂದು ಕರೆಯಲಾಗುತ್ತದೆ. ಈ ಬ್ರಹ್ಮನಿಗೂ ಕೂಡ ತಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ. ಮಕ್ಕಳಾದ ನೀವೂ ಕೂಡ
ನಿಮ್ಮ ಜನ್ಮದ ಬಗ್ಗೆ ತಿಳಿದುಕೊಂಡಿರಲಿಲ್ಲ. ಆದರೆ ನಿಮಗೆ ಈಗ ತಂದೆ ಎಲ್ಲವನ್ನೂ ತಿಳಿಸುತ್ತಿದ್ದಾರೆ. ನೀವು ಎಷ್ಟು ಜನ್ಮ ಸತೋಪ್ರಧಾನರಾಗಿ ಇರುತ್ತೀರಾ, ನಂತರ ಯಾವಾಗ ಸತೋ ರಜೋ ತಮೋದಲ್ಲಿ ಬಂದು ಕೆಳಗೆ ಇಳಿಯುತ್ತೀರಾ, ಇದೆಲ್ಲವನ್ನೂ ತಂದೆ ತಿಳಿಸುತ್ತಾರೆ. ಈಗ ನೀವು ಇಲ್ಲಿ ಶಿಕ್ಷಣವನ್ನು ಓದಲು ಬಂದಿದ್ದೀರಾ. ಶಿಕ್ಷಣವೇ ಸಂಪಾದನೆಗೆ ಆಧಾರ ಆಗಿದೆ. ಶಿಕ್ಷಣದಿಂದ ಸಂಪಾದನೆ ಆಗುತ್ತದೆ. ಈ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ ಆಗಿದೆ. ಆದರೆ ಜಗತ್ತಿನ ಶಿಕ್ಷಣದಲ್ಲಿ ಐಸಿಎಸ್ ಬಹಳ ಶ್ರೇಷ್ಠ ಶಿಕ್ಷಣ ಎಂದು ಹೇಳುತ್ತಾರೆ. ನೀವು ಯಾರು? ನೀವು ಮೊದಲು 16 ಕಲಾ ಸಂಪೂರ್ಣರಾಗಿದ್ದೀರಿ. ಈಗ ನಿಮ್ಮಲ್ಲಿ ಯಾವ ಗುಣವೂ ಇಲ್ಲ. ನೀವೀಗ ಗುಣಹೀನರಾಗಿದ್ದೀರಾ. ನಾನು ನಿರ್ಗುಣಿಯಾಗಿದ್ದೇನೆ, ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು ಹಾಡುತ್ತಾರೆ. ಎಲ್ಲರೂ ಈ ರೀತಿ ದೇವತೆಗಳ ಮುಂದೆ ಹಾಡುತ್ತಾರೆ. ಎಲ್ಲಾ ಕಡೆ ಪರಮಾತ್ಮ ಇದ್ದಾರೆ ಎಂದು ಹೇಳುತ್ತಾರೆ. ದೇವತೆಗಳಲ್ಲೂ ಕೂಡ ಭಗವಂತ ಇದ್ದಾರೆ ಎಂದು ಹೇಳಿ ತಮ್ಮನ್ನು ತಾವು ನಿರ್ಗುಣಿಗಳು, ನೀವು ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ ಎಂದು ಹಾಡುತ್ತಾರೆ. ಗಾಯನ ಕೂಡ ಇದೆ. ತಂದೆ ಆನಂದದ ಸಾಗರ, ದಯಾ ಸಾಗರ ಆಗಿದ್ದಾರೆ. ಅವರು ನಮ್ಮ ಮೇಲೆ ದಯೆಯನ್ನು ತೋರಿಸುತ್ತಾರೆ. ಹೇಳುತ್ತಾರೆ, ಹೇ ಈಶ್ವರ, ದಯೆಯನ್ನು ತೋರಿಸು ಎಂದು ತಂದೆಯನ್ನು ಕೂಗಿ ಕರೆಯುತ್ತಾರೆ. ಈಗ ಆ ತಂದೆ ನಮ್ಮ ಸಮ್ಮುಖಕ್ಕೆ ಬಂದಿದ್ದಾರೆ. ಇಂತಹ ತಂದೆಯನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರಿಗೆ ಎಷ್ಟೊಂದು ಖುಷಿಯಾಗಬೇಕು. ಬೇಹದ್ದಿನ ತಂದೆ 5000 ವರ್ಷದ ನಂತರ ಪುನಃ ನಮಗೆ ವಿಶ್ವದ ರಾಜ್ಯವನ್ನು ಕೊಡುತ್ತಿದ್ದಾರೆ. ಪ್ರತಿ 5000 ವರ್ಷದ ನಂತರ ವಿಶ್ವದ ರಾಜ್ಯ ಭಾಗ್ಯವನ್ನು ತಂದೆ ಕೊಡುತ್ತಾರೆ ಅನ್ನುವ ಅಪಾರ ಖುಷಿ ಈಗ ಮಕ್ಕಳಿಗೆ ಇರಬೇಕು. ನೀವು ತಿಳಿದುಕೊಂಡಿದ್ದೀರಾ, ತಂದೆಯ ಶ್ರೀಮತದಂತೆ ನಡೆದು ನಾವು ಶ್ರೇಷ್ಠಾತಿ ಶ್ರೇಷ್ಠ ದೇವತೆಗಳಾಗುತ್ತೇವೆ. ಒಂದು ವೇಳೆ ಶ್ರೀಮತದಂತೆ ನಡೆದರೆ ಶ್ರೇಷ್ಠರಾಗುತ್ತೀರಾ? ಶ್ರೀಮತದಂತೆ ನಡೆಯದೇ ಇದ್ದರೆ ಶ್ರೇಷ್ಠರಾಗುವುದಿಲ್ಲ. ಅರ್ಧ ಕಲ್ಪ ರಾವಣನ ಮತದಂತೆ ನಾವು ನಡೆಯುತ್ತೇವೆ. ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ನೀವು 84 ಜನ್ಮವನ್ನು ಪಡೆದುಕೊಂಡಿದ್ದೀರಾ. ನೀವೇ ಸತೋ ಪ್ರಧಾನ ಆಗಿದ್ದವರು. ಈಗ ನೀವೇ ಪುನಃ ಸತೋ ಪ್ರಧಾನ ಆಗಬೇಕು. ಇದು ರಾವಣನ ರಾಜ್ಯ ಆಗಿದೆ. ಯಾವಾಗ ನೀವು ಈ ರಾವಣನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರೋ ಆಗ ರಾಮರಾಜ್ಯ ಸ್ಥಾಪನೆ ಆಗುತ್ತದೆ. ತಂದೆ ಹೇಳುತ್ತಾರೆ, ನೀವು ನನ್ನ ನಿಂದನೆ ಮಾಡುತ್ತೀರಾ. ತಂದೆಯ ಹೆಸರಿನ ಮಹಿಮೆಯನ್ನು ಮಾಡುವ ಬದಲು ನಿಂದನೆಯನ್ನು ಮಾಡುತ್ತಾರೆ. ತಂದೆ ತಿಳಿಸುತ್ತಾರೆ, ನೀವು ನನಗೆ ಎಷ್ಟೊಂದು ಅಪಕಾರ ಮಾಡಿದ್ದೀರಾ. ನಾಟಕದ ಅನುಸಾರ ನೀವು ಅಪಕಾರ ಮಾಡುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈ ಮಾತಿನಿಂದ ಮುಕ್ತರಾಗುವುದಕ್ಕೋಸ್ಕರ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಗಾಯನ ಇದೆ, ಪರಮಾತ್ಮ ತಂದೆಯ ಈ ಸತ್ಸಂಗ 21 ಜನ್ಮಕ್ಕೋಸ್ಕರ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತದೆ. ಸತ್ಸಂಗ ನಮ್ಮನ್ನು ಪಾರು ಮಾಡುತ್ತದೆ. ಸತ್ಸಂಗ ಪಾರು ಮಾಡುತ್ತದೆ ಅಂದರೆ ನಮ್ಮನ್ನು ಮುಳುಗಿಸುವವರು ಯಾರು? ನಿಮ್ಮನ್ನು ಸಾಗರದಲ್ಲಿ ಯಾರು ಮುಳುಗಿಸಿದ್ದರು? ಮಕ್ಕಳನ್ನೇ ತಂದೆ ಪ್ರಶ್ನೆ ಕೇಳುತ್ತಾರೆ. ನೀವು ತಿಳಿದುಕೊಂಡಿದ್ದೀರಾ? ಪರಮಾತ್ಮ ತಂದೆಯ ಹೆಸರು ತೋಟದ ಮಾಲೀಕ ಆಗಿದೆ. ಪರಮಾತ್ಮ ತಂದೆ ಅಂಬಿಗ ಆಗಿದ್ದಾರೆ. ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಬೇಹದ್ದಿನ ತಂದೆಗೆ ಬಹಳಷ್ಟು ನಿಂದನೆಯನ್ನು ಮಾಡುತ್ತಾರೆ. ನಂತರ ಬೇಹದ್ದಿನ ತಂದೆಯೇ ಬಂದು ಬೇಹದ್ದಿನ ಸುಖವನ್ನು ಕೊಡುತ್ತಾರೆ. ಅಪಕಾರ ಮಾಡುವವರ ಮೇಲೂ ಕೂಡ ತಂದೆ ಉಪಕಾರ ಮಾಡುತ್ತಾರೆ. ನಾವು ಅಪಕಾರ ಮಾಡುತ್ತೇವೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ. ಬಹಳ ಖುಷಿಯಿಂದ ಈಶ್ವರ ಸರ್ವವ್ಯಾಪಿ ಎಂದು ಹೇಳುತ್ತಾರೆ.
ಈಗ ಈ ರೀತಿ ಹೇಳಲು ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಪಾತ್ರ ಸಿಕ್ಕಿದೆ. ನೀವು ಈ ಮಾತನ್ನು ಕೂಡ ತಿಳಿದುಕೊಂಡಿದ್ದೀರಾ. ಯಾವಾಗ ದೇವತೆಗಳ ರಾಜ್ಯ ಇರಲಿಲ್ಲ, ಆಗ ಭಾರತ ತಮೋಪ್ರಧಾನ ಆಗಿರುತ್ತದೆ. ಮೊದಲು ಭಾರತ ಸತೋಪ್ರಧಾನ ಆಗಿತ್ತು, ಈಗ ತಮೋಪ್ರಧಾನ ಆಗಿದೆ. ತಂದೆ ಬರುವುದೇ ಜಗತ್ತನ್ನು ಸತೋಪ್ರಧಾನ ಮಾಡಲು ಅನ್ನುವ ಮಾತು ಮಕ್ಕಳಿಗೆ ಗೊತ್ತಿದೆ. ಸಂಪೂರ್ಣ ಜಗತ್ತಿನವರಿಗೆ ಈ ಮಾತು ಒಂದು ವೇಳೆ ಗೊತ್ತಾದರೆ ಎಲ್ಲರೂ ಇಲ್ಲಿಗೆ ಓದುವುದಕ್ಕೋಸ್ಕರ ಓಡಿ ಬರುತ್ತಾರೆ. ಅವರಿಗೆ ಈ ಮಾತು ಗೊತ್ತಿಲ್ಲ. ಮಕ್ಕಳಾದ ನಿಮಗೆ ಗೊತ್ತಿದೆ ತಂದೆ ಜಗತ್ತನ್ನು ಸತೋಪ್ರಧಾನ ಮಾಡಿದ್ದಾರೆ ಎಂದು. ಈಗ ಮಕ್ಕಳು ಅಪಾರ ಖುಷಿಯಲ್ಲಿ ಇರಬೇಕಾಗಿದೆ. ಖುಷಿಯಂತಹ ಔಷಧಿ ಬೇರೆ ಯಾವುದೂ ಇಲ್ಲ. ಖುಷಿಯಂತಹ ಪೌಷ್ಟಿಕ ಆಹಾರ ಬೇರೆ ಯಾವುದೂ ಇಲ್ಲ. ಸತ್ಯುಗದಲ್ಲಿ ನೀವು ಬಹಳಷ್ಟು ಖುಷಿಯಲ್ಲಿ ಇರುತ್ತೀರಾ. ಸತ್ಯುಗದ ತಿಂಡಿಗಳು, ಸತ್ಯುಗದ ಊಟ ಬಹಳ ಶುದ್ಧವಾಗಿರುತ್ತದೆ. ಸತ್ಯುಗದಲ್ಲಿ ಬಹಳಷ್ಟು ಖುಷಿ ಇರುತ್ತದೆ. ಈಗ ನಿಮಗೆ ಖುಷಿ ಸಿಗುತ್ತದೆ. ನೀವು ತಿಳಿದುಕೊಂಡಿದ್ದೀರಾ, ನಾವು ಸತೋಪ್ರಧಾನರಾಗಿದ್ದೆವು. ಈಗ ಶಿವತಂದೆ ಈ ರೀತಿ ನಮಗೆ ಫಸ್ಟ್ ಕ್ಲಾಸ್ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ. ಗೀತೆಯಲ್ಲೂ ಕೂಡ ಮೊದಲನೇ ಅಕ್ಷರ ಮನ್ಮನಾಭವ ಎಂದು ಇದೆ. ಇದು ಗೀತಾಯುಗ ಆಗಿದೆ. ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿ ಸಂಪೂರ್ಣ ಗೊಂದಲ ಮಾಡಿಬಿಟ್ಟಿದ್ದಾರೆ. ಅದು ಭಕ್ತಿ ಮಾರ್ಗ ಆಗಿದೆ. ತಂದೆ ಜ್ಞಾನವನ್ನು ತಿಳಿಸಿಕೊಡುತ್ತಿದ್ದಾರೆ. ಇದರಲ್ಲಿ ಗೊಂದಲದ ಮಾತಿಲ್ಲ. ಕೇವಲ ತಮೋಪ್ರಧಾನರಿಂದ ಸತೋಪ್ರಧಾನ ಆಗಬೇಕು. ಇದು ತಮೋಪ್ರಧಾನ ಜಗತ್ತಾಗಿದೆ. ಕಲಿಯುಗದಲ್ಲಿ ಮನುಷ್ಯರ ಸ್ಥಿತಿ ಏನಾಗಿದೆ ನೋಡಿ. ಅನೇಕ ಮನುಷ್ಯರಿದ್ದಾರೆ. ಸತ್ಯುಗದಲ್ಲಿ ಒಂದೇ ಧರ್ಮ, ಒಂದೇ ಭಾಷೆ ಇರುತ್ತದೆ. ಸತ್ಯುಗದಲ್ಲಿ ಮಗು ಕೂಡ ಒಂದೇ ಇರುತ್ತದೆ. ಅಲ್ಲಿ ಒಂದೇ ರಾಜ್ಯ ಇರುತ್ತದೆ. ಇದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ. ಒಂದನೆಯದಾಗಿ ಸೃಷ್ಟಿ ಚಕ್ರದ ಜ್ಞಾನ, ಎರಡನೆಯದು ಯೋಗ. ಜಗತ್ತಿನಲ್ಲಿ ಹೋಲಿ ಹಬ್ಬವನ್ನು ಆಚರಣೆ ಮಾಡುವಾಗ ಒಂದು ಕಡೆ ಸುಡುತ್ತಾರೆ, ಇನ್ನೊಂದು ಕಡೆ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಅಂದರೆ ಒಂದನೆಯದಾಗಿ ಜ್ಞಾನ, ಎರಡನೆಯದಾಗಿ ಯೋಗ. ಇದಕ್ಕೆ ಹೋಲಿ ಹಬ್ಬ ಎಂದು ಕರೆಯಲಾಗುತ್ತದೆ. ಮುಖ್ಯ ಮಾತನ್ನು ತಂದೆ ತಿಳಿಸುತ್ತಾರೆ. ಈ ಸಮಯದಲ್ಲಿ ಸರ್ವರು ತಮೋಪ್ರಧಾನ ಜಡ್ಜಡೀಭೂತ ಸ್ಥಿತಿಯಲ್ಲಿ ಇದ್ದಾರೆ. ವಿನಾಶ ಸಮ್ಮುಖದಲ್ಲೇ ಇದೆ. ಈಗ ಶಿವತಂದೆ ಹೇಳುತ್ತಾರೆ, ನೀವು ನನ್ನನ್ನು ಕೂಗಿ ಕರೆದಿದ್ದೀರಾ, ನಮ್ಮನ್ನು ಪಾವನ ಮಾಡಲು ಬನ್ನಿ ಎಂದು. ಪಾವನ ಮಾಡುವುದಕ್ಕೋಸ್ಕರ ನೀವು ನನ್ನನ್ನು ಕರೆಯುತ್ತೀರಾ. ನೀವೀಗ ಪತಿತರಾಗಿದ್ದೀರಾ. ಪತಿತ ಪಾವನ ಎಂದು ಪರಮಾತ್ಮ ತಂದೆಗೆ ಹೇಳಲಾಗುತ್ತದೆ. ಈಗ ನನ್ನ ಜೊತೆ ಯೋಗವನ್ನು ಜೋಡಿಸಿ ನನ್ನೊಬ್ಬನನ್ನೇ ನೆನಪು ಮಾಡಿ. ನಾನು ನಿಮಗೆ ಸರಿಯಾದ ಮಾತನ್ನೇ ತಿಳಿಸುತ್ತೇನೆ. ಇನ್ನು ಜನ್ಮ ಜನ್ಮಾಂತರ ಆ ಯಥಾರ್ಥವಾದ ಕರ್ಮವನ್ನು ನೀವು ಮಾಡುತ್ತಾ ಬಂದಿದ್ದೀರಾ. ಸತೋಪ್ರಧಾನರಿಂದ ತಮೋಪ್ರಧಾನ ಆಗಿಬಿಟ್ಟಿದ್ದೀರಾ. ತಂದೆ ಮಕ್ಕಳ ಜೊತೆ ಮಾತನಾಡುತ್ತಾರೆ. ಮಧುರ ಮಕ್ಕಳೇ, ಈಗ ನಿಮ್ಮ ಆತ್ಮ ತಮೋಪ್ರಧಾನ ಆಗಿದೆ. ನಿಮ್ಮನ್ನು ಯಾರು ತಮೋಪ್ರಧಾನರನ್ನಾಗಿ ಮಾಡಿದರು? ಪಂಚವಿಕಾರಗಳು. ಮನುಷ್ಯರು ಎಷ್ಟೊಂದು ಪ್ರಶ್ನೆಯನ್ನು ಕೇಳಿ ನಿಮ್ಮ ತಲೆಯನ್ನು ಕೆಡಿಸಿ ಬಿಡುತ್ತಾರೆ. ಶಾಸ್ತ್ರಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿ ಪರಸ್ಪರ ಚರ್ಚೆ ಮಾಡುತ್ತಾರೆ, ಜಗಳ ಮಾಡುತ್ತಾರೆ. ಒಬ್ಬರು ಇನ್ನೊಬ್ಬರಿಗೆ ಕೋಲಿನಿಂದ ಹೊಡೆಯುತ್ತಾರೆ. ಇಲ್ಲಿ ತಂದೆ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಿದ್ದಾರೆ. ಇಲ್ಲಿ ಶಾಸ್ತ್ರವನ್ನು ತೆಗೆದುಕೊಂಡು ನಾವು ಏನು ಮಾಡಬೇಕು? ನಾವು ಇಲ್ಲಿ ಪಾವನ ಆಗಬೇಕು. ಕಲಿಯುಗದ ನಂತರ ಅವಶ್ಯವಾಗಿ ಸತ್ಯುಗ ಬರುತ್ತದೆ. ನಾವೀಗ ಅವಶ್ಯವಾಗಿ ಸತೋಪ್ರಧಾನ ಆಗಲೇಬೇಕು. ತಂದೆ ಹೇಳುತ್ತಾರೆ, ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ.
ನಿಮ್ಮ ಆತ್ಮ ತಮೋ ಪ್ರಧಾನ ಆಗಿರುವ ಕಾರಣ ಶರೀರವೂ ಕೂಡ ತಮೋ ಪ್ರಧಾನವಾಗಿದ್ದೇ ನಿಮಗೆ ಪ್ರಾಪ್ತಿಯಾಗಿದೆ. ಚಿನ್ನ ಎಷ್ಟು ಕ್ಯಾರೆಟ್ನದ್ದು ಆಗಿರುತ್ತದೆಯೋ ಆಭರಣ ಕೂಡ ಅಷ್ಟೇ ಕ್ಯಾರೆಟ್ನದ್ದು ಆಗಿರುತ್ತದೆ. ತುಕ್ಕು ಹಿಡಿಯುತ್ತದೆ ಅಲ್ಲವೇ? ಈಗ ನಾವು 24 ಕ್ಯಾರೆಟ್ ಚಿನ್ನದ ಸಮಾನ ಆಗಬೇಕು. ಆತ್ಮ ಅಭಿಮಾನಿ ಆಗಿರಿ. ದೇಹಾಭಿಮಾನಕ್ಕೆ ವಶ ಆದಾಗ ನೀವು ಕೊಳಕಾಗಿ ಬಿಡುತ್ತೀರಾ. ದೇಹಾಭಿಮಾನಕ್ಕೆ ವಶ ಆದಾಗ ನಿಮಗೆ ಖುಷಿ ಇರುವುದಿಲ್ಲ. ಕಾಯಿಲೆಗಳಂತೂ ಇದ್ದೇ ಇದೆ. ಈಗ ಪತಿತರನ್ನು ಪಾವನ ಮಾಡುವವನು ನಾನೇ ಆಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ನೀವು ನನ್ನನ್ನು ಕೂಗಿ ಕರೆದಿದ್ದೀರಾ. ನಾನು ಸಾಧು ಅಲ್ಲ, ಮಹಾತ್ಮ ಅಲ್ಲ ಎಂದು ತಂದೆ ಹೇಳುತ್ತಾರೆ. ಕೆಲವರು ಮಧುಬನಕ್ಕೆ ಬಂದು ನಿಮ್ಮ ಗುರೂಜಿಯ ದರ್ಶನ ಮಾಡಬೇಕು ಎಂದು ಹೇಳುತ್ತಾರೆ. ಅವರಿಗೆ ಹೇಳಬೇಕು, ಇಲ್ಲಿ ಗುರುಗಳಂತೂ ಯಾರೂ ಇಲ್ಲ. ಇನ್ನು ದರ್ಶನ ಮಾಡುವುದರಿಂದ ಏನೂ ಲಾಭ ಕೂಡ ಆಗುವುದಿಲ್ಲ. ತಂದೆ ಪ್ರತಿಯೊಂದು ಮಾತನ್ನು ಸಹಜವಾಗಿ ಮಕ್ಕಳಿಗೆ ತಿಳಿಸುತ್ತಾರೆ. ಎಷ್ಟು ನೀವು ನನ್ನನ್ನು ನೆನಪು ಮಾಡುತ್ತೀರೋ ಅಷ್ಟು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ನಂತರ ನೀವು ದೇವತೆಗಳಾಗುತ್ತೀರಾ. ನೀವು ಇಲ್ಲಿ ಸತೋ ಪ್ರಧಾನ ಆಗಬೇಕು. ನೀವಿಲ್ಲಿಗೆ ಬಂದಿರುವುದೇ ಸತೋ ಪ್ರಧಾನ ಆಗಿ ದೇವತೆಗಳಾಗಲು. ತಂದೆ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದ ಆತ್ಮದ ತುಕ್ಕು ಸಮಾಪ್ತಿಯಾಗುತ್ತದೆ. ನೀವು ಸತೋ ಪ್ರಧಾನ ಆಗುತ್ತೀರಾ. ಪುರುಷಾರ್ಥದಿಂದ ಸತೋ ಪ್ರಧಾನ ಆಗುತ್ತೀರಾ. ನೀವೀಗ ಎದ್ದು ನಿಂತರು, ಕುಳಿತರು, ಪ್ರತಿಯೊಂದು ಕಾರ್ಯ ಮಾಡುತ್ತಿದ್ದರು ತಂದೆಯಾದ ನನ್ನನ್ನು ನೆನಪು ಮಾಡಿ. ಸ್ನಾನ ಮಾಡುವಾಗ ತಂದೆಯ ನೆನಪನ್ನು ಮಾಡಲು ಸಾಧ್ಯ ಆಗುತ್ತದೆಯೋ ಇಲ್ಲವೋ? ಸಾಧ್ಯ ಇದೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಬೇಕು. ಆಗ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ಮತ್ತು ನಿಮಗೆ ಖುಷಿಯ ನಶೆ ಏರುತ್ತದೆ. ನಿಮಗೆ ತಂದೆ ಎಷ್ಟೊಂದು ಧನವನ್ನು ನೀಡುತ್ತಿದ್ದಾರೆ. ನೀವೀಗ ವಿಶ್ವದ ಮಾಲೀಕರಾಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ. ಸತ್ಯುಗದಲ್ಲಿ ನೀವು ಚಿನ್ನದ ಮಹಲನ್ನು ಕಟ್ಟುತ್ತೀರಾ. ಸತ್ಯುಗದಲ್ಲಿ ಎಷ್ಟೊಂದು ವಜ್ರ ವೈಡೂರ್ಯ ಇರುತ್ತದೆ. ಭಕ್ತಿಯಲ್ಲಿ ಯಾವ ಮಂದಿರವನ್ನು ಕಟ್ಟಿಸುತ್ತಾರೋ ಅದರಲ್ಲಿ ಎಷ್ಟೊಂದು ವಜ್ರ ವೈಡೂರ್ಯವನ್ನು ಸೇರಿಸಿ ಮಂದಿರವನ್ನು ಕಟ್ಟಿಸುತ್ತಾರೆ. ಅನೇಕ ರಾಜರು ಮಂದಿರವನ್ನು ಕಟ್ಟುತ್ತಾರೆ. ಅಂದ ಮೇಲೆ ಅಷ್ಟೊಂದು ಚಿನ್ನ ವಜ್ರ ಎಲ್ಲಿಂದ ಬರುತ್ತದೆ? ರಾಜರ ಬಳಿ ಬಹಳಷ್ಟು ವಜ್ರ ಚಿನ್ನ ಇತ್ತು. ಅದಕ್ಕೋಸ್ಕರ ಅವರು ಅಂತಹ ಚಿನ್ನದ ಮಂದಿರವನ್ನು ಕಟ್ಟುತ್ತಾರೆ. ಈಗಂತೂ ಯಾರ ಬಳಿಯೂ ಚಿನ್ನ ವಜ್ರ ಇಲ್ಲ. ನಾಟಕದ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ನೀವೀಗ ತಿಳಿದುಕೊಂಡಿದ್ದೀರಾ. ಯಾರು ತುಂಬಾ ಭಕ್ತಿಯನ್ನು ಮಾಡುತ್ತಾರೋ ಈ ಜ್ಞಾನ ಅವರ ಬುದ್ಧಿಯಲ್ಲೇ ಕುಳಿತುಕೊಳ್ಳುತ್ತದೆ. ನಂಬರ್ ವಾರಾಗಿ ನೀವೀಗ ಜ್ಞಾನವನ್ನು ತಿಳಿದುಕೊಳ್ಳುತ್ತೀರಾ ಅನ್ನುವುದೂ ಕೂಡ ತಂದೆಗೆ ಗೊತ್ತಾಗುತ್ತದೆ. ಯಾರು ಬಹಳ ಸೇವೆ ಮಾಡುತ್ತಾರೋ ಅವರು ಬಹಳ ಖುಷಿಯಲ್ಲಿ ಇರುತ್ತಾರೆ. ಇವರು ಯೋಗದಲ್ಲಿ ಇದ್ದಾರೆ ಅನ್ನುವುದೂ ಕೂಡ ಎಲ್ಲರಿಗೂ ಗೊತ್ತಾಗುತ್ತದೆ. ಅಂತ್ಯದಲ್ಲಿ ನೀವು ಆ ರೀತಿ ಯೋಗದಲ್ಲಿರುವ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ. ಸತೋ ಪ್ರಧಾನರಾಗಲು ಯೋಗದ ಅವಶ್ಯಕತೆ ಇದೆ. ತಂದೆ ಬಂದಿದ್ದಾರೆ. ಈಗ ನಾವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕು. ಈ ಬ್ರಹ್ಮ ಕೂಡ ಹೇಳುತ್ತಾರೆ, ತಂದೆ ನನ್ನ ಜೊತೆಗಿದ್ದಾರೆ. ನಿಮಗೆ ತಂದೆ ಜ್ಞಾನವನ್ನು ಹೇಳುವಾಗ ನಾನು ಕೇಳಿಸಿಕೊಳ್ಳುತ್ತೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ನಿಮಗೆ ಜ್ಞಾನವನ್ನು ಶಿವ ತಂದೆ ಹೇಳುತ್ತಾರೆ. ಆ ಜ್ಞಾನ ನನಗೂ ಕೇಳಿಸುತ್ತದೆ. ಜ್ಞಾನಾಮೃತದ ಕಳಶವನ್ನು ತಂದೆ ಮಾತೆಯರಿಗೆ ಕೊಟ್ಟಿದ್ದಾರೆ. ಮಾತೆಯರು ಜ್ಞಾನವನ್ನು ಎಲ್ಲರಿಗೂ ಹಂಚುತ್ತಾರೆ, ಸೇವೆ ಮಾಡುತ್ತಾರೆ. ನೀವೆಲ್ಲರೂ ಸೀತೆಯರಾಗಿದ್ದೀರಾ. ರಾಮ ಒಬ್ಬ ತಂದೆ ಆಗಿದ್ದಾರೆ. ನೀವೆಲ್ಲ ವಧುಗಳಾಗಿದ್ದೀರಾ. ಶಿವ ತಂದೆ ವರ ಆಗಿದ್ದಾರೆ. ನಿಮ್ಮ ಶೃಂಗಾರ ಮಾಡಿ ನಿಮ್ಮನ್ನು ತಂದೆ ಅತ್ತೆಯ ಮನೆಗೆ ಕಳಿಸುತ್ತಾರೆ.
ಶಿವ ತಂದೆ ತಂದೆಯರಿಗೆ ತಂದೆ, ಪತಿಯರಿಗೆ ಪತಿ ಆಗಿದ್ದಾರೆ. ಒಂದು ಕಡೆ ಶಿವ ತಂದೆಯ ಮಹಿಮೆ ಮಾಡುತ್ತಾರೆ, ಇನ್ನೊಂದು ಕಡೆ ಶಿವ ತಂದೆಯ ನಿಂದನೆ ಮಾಡುತ್ತಾರೆ. ಶಿವ ತಂದೆಯ ಮಹಿಮೆಯೇ ಬೇರೆ, ಕೃಷ್ಣನ ಮಹಿಮೆಯೇ ಬೇರೆ ಆಗಿದೆ. ಇಬ್ಬರ ಪದವಿಯು ಬೇರೆ ಬೇರೆ. ಇಲ್ಲಿ ಎಲ್ಲವನ್ನೂ ಸೇರಿಸಿ ಒಂದೇ ಮಾಡಿಬಿಟ್ಟಿದ್ದಾರೆ. ಇದು ಕುರುಡರ ನಗರ ಆಗಿದೆ. ನಾವೀಗ ತಂದೆಗೆ ಮಕ್ಕಳಾಗಿದ್ದೇವೆ, ನೀವು ಶಿವ ತಂದೆಗೆ ಮೊಮ್ಮಕ್ಕಳಾಗಿದ್ದೀರಾ. ಶಿವ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ನೀವೆಲ್ಲರೂ ಅಧಿಕಾರಿ ಆಗಿದ್ದೀರಾ. ತಂದೆಯಾದ ಬ್ರಹ್ಮನ ಹತ್ತಿರ ಅಂತೂ ಆಸ್ತಿ ಇಲ್ಲ. ಹದ್ದಿನ ಆಸ್ತಿ ಮತ್ತು ಬೇಹದ್ದಿನ ಆಸ್ತಿ ನಿಮಗೆ ಸಿಗುತ್ತದೆ. 3 ಜನರಿಂದ ಆಸ್ತಿ ಸಿಗುವುದಿಲ್ಲ. ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ, ನಾನು ಶಿವ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಪಾರಲೌಕಿಕ ಪರಂಪಿತ ಪರಮಾತ್ಮನನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಸತ್ಯುಗದಲ್ಲಿ ಯಾರೂ ನೆನಪು ಮಾಡುವುದಿಲ್ಲ. ಸತ್ಯುಗದಲ್ಲಿ ಕೇವಲ ಒಬ್ಬ ಲೌಕಿಕ ತಂದೆ ಇರುತ್ತಾರೆ. ರಾವಣ ರಾಜ್ಯದಲ್ಲಿ 2 ತಂದೆಯರಿದ್ದಾರೆ, ಲೌಕಿಕ ಮತ್ತು ಪಾರಲೌಕಿಕ. ಆದರೆ ಈ ಸಂಗಮ ಯುಗದಲ್ಲಿ ನಮಗೆ 3 ಜನ ತಂದೆಯರಿದ್ದಾರೆ, ಲೌಕಿಕ, ಪಾರಲೌಕಿಕ ಮತ್ತು 3ನೆಯವರು ಅದ್ಭುತವಾದಂತಹ ಅಲೌಕಿಕ ತಂದೆಯಾಗಿದ್ದಾರೆ. ಈ ಬ್ರಹ್ಮಾರವರ ಮೂಲಕ ಶಿವ ತಂದೆ ನಮಗೆ ಆಸ್ತಿಯನ್ನು ಕೊಡುತ್ತಾರೆ. ಬ್ರಹ್ಮ ತಂದೆಗೂ ಶಿವ ತಂದೆಯಿಂದ ಆಸ್ತಿ ಸಿಗುತ್ತದೆ. ಬ್ರಹ್ಮನಿಗೆ ಆದಿದೇವ ಎಂದು ಕರೆಯುತ್ತಾರೆ, ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯುತ್ತಾರೆ. ಶಿವನಿಗೆ ತಂದೆ ಎಂದು ಕರೆಯಲಾಗುತ್ತದೆ. ಮನುಷ್ಯರ ವೃಕ್ಷ ಬ್ರಹ್ಮನಿಂದ ಪ್ರಾರಂಭ ಆಗುತ್ತದೆ. ಅದಕ್ಕೋಸ್ಕರ ಬ್ರಹ್ಮನಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯಲಾಗುತ್ತದೆ. ನೀವು 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಜ್ಞಾನವನ್ನು ತಿಳಿಸಲು ಚಿತ್ರಗಳೂ ಕೂಡ ಇದೆ. ಈಗ ಇಲ್ಲಿ ಉಲ್ಟಾ ಸುಲ್ಟಾ ಪ್ರಶ್ನೆಯನ್ನು ಕೇಳುವ ಅವಶ್ಯಕತೆ ಇಲ್ಲ. ಋಷಿ ಮುನಿಗಳಿಗೂ ಕೂಡ ರಚಯಿತನ ಬಗ್ಗೆ ಕೇಳಿದರೆ ಅವರೂ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಈಗ ಶಿವ ತಂದೆ ಬಂದು ತಮ್ಮ ಪರಿಚಯವನ್ನು ಕೊಡುತ್ತಿದ್ದಾರೆ. ಅಂದ ಮೇಲೆ ಇಂತಹ ತಂದೆಯನ್ನು ಎಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು. ಈಗ ನಿಧಾನವಾಗಿ ನೀವು ಮಕ್ಕಳು ನಾಟಕದ ಅನುಸಾರ ಶ್ರೇಷ್ಠ ಸ್ಥಾನವನ್ನು ತಲುಪುತ್ತಿದ್ದೀರಾ. ಕಲ್ಪ ಕಲ್ಪವು ನಂಬರ್ ವಾರಾಗಿ ಕೆಲವರು ಸತೋ ಪ್ರಧಾನ, ಕೆಲವರು ಸತೋ ರಜೋ ತಮೋದಲ್ಲಿ ಬರುತ್ತಾರೆ. ಹಾಗೆ ಇಲ್ಲೂ ಕೂಡ ಪದವಿ ಸಿಗುತ್ತದೆ. ತಂದೆ ತಿಳಿಸುತ್ತಿದ್ದಾರೆ, ಮಕ್ಕಳೇ ಚೆನ್ನಾಗಿ ಪುರುಷಾರ್ಥ ಮಾಡಿ. ಶಿಕ್ಷೆಯನ್ನು ನೀವು ಅನುಭವ ಮಾಡಬಾರದು, ಅಷ್ಟು ಪುರುಷಾರ್ಥ ಮಾಡಿ. ತಂದೆ ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡಿಸುತ್ತಾರೆ. ಯಾರು ಕಲ್ಪದ ಮೊದಲು ದೇವತೆ ಆಗಿದ್ದರೋ ಅವರೇ ಈಗ ಪುನಃ ದೇವತೆ ಆಗುತ್ತಾರೆ ಅನ್ನುವುದು ತಂದೆಗೆ ಗೊತ್ತಿದೆ. ಆದರೂ ಕೂಡ ತಂದೆ ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡಿಸುತ್ತಾರೆ. ಯಾರು ತಂದೆಯ ಸಮೀಪದಲ್ಲಿ ಇದ್ದಾರೋ ಅವರೇ ಭಕ್ತಿಯಲ್ಲಿ ಬಹಳ ಚೆನ್ನಾಗಿ ತಂದೆಯ ಪೂಜೆ ಮಾಡುತ್ತಾರೆ. ಮೊಟ್ಟ ಮೊದಲು ನೀವು ನನ್ನ ಪೂಜೆಯನ್ನು ಮಾಡುತ್ತೀರಾ, ನಂತರ ದೇವತೆಗಳ ಪೂಜೆ ಮಾಡುತ್ತೀರಾ. ಈಗ ನೀವು ದೇವತೆ ಆಗಬೇಕು. ನೀವು ಯೋಗದ ಶಕ್ತಿಯಿಂದ ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೀರಾ. ಯೋಗದ ಶಕ್ತಿಯಿಂದ ನಾವು ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ. ಶಾರೀರಿಕ ಶಕ್ತಿಯಿಂದ ಯಾರು ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಸಹೋದರ ಸಹೋದರರು ಪರಸ್ಪರ ಜಗಳ ಆಡುತ್ತಾರೆ, ಹೊಡೆದಾಡುತ್ತಾರೆ. ಎಷ್ಟೊಂದು ಬಾಂಬ್ಸ್ಗಳನ್ನು ತಯಾರು ಮಾಡುತ್ತಿದ್ದಾರೆ. ಬಾಂಬ್ಸ್ ಅನ್ನು ಸಾಲದ ರೂಪದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಕೊಡುತ್ತಾರೆ. ಈ ಬಾಂಬ್ಸ್ ಇರುವುದೇ ವಿನಾಶವನ್ನು ಮಾಡುವುದಕ್ಕೋಸ್ಕರ. ಬಾಂಬ್ಸ್ನಿಂದ ವಿನಾಶ ಆಗುತ್ತದೆ ಅನ್ನುವ ಮಾತು ಕೂಡ ಯಾರ ಬುದ್ಧಿಯಲ್ಲೂ ಬರುವುದೇ ಇಲ್ಲ. ಏಕೆಂದರೆ ಅವರು ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ತಿಳಿದುಕೊಂಡಿದ್ದಾರೆ. ಘೋರ ಅಂಧಕಾರದಲ್ಲಿ ಇದ್ದಾರೆ. ವಿನಾಶ ಆದರೂ ಕೂಡ ಕುಂಭಕರ್ಣನ ನಿದ್ದೆಯಲ್ಲೇ ಮಲಗಿರುತ್ತಾರೆ. ಏಳಲು ಪ್ರಯತ್ನ ಪಡುವುದೇ ಇಲ್ಲ. ನೀವೀಗ ಜಾಗೃತರಾಗಿದ್ದೀರಾ. ತಂದೆಯಂತೂ ಸದಾ ಬೆಳಗುವ ಜ್ಯೋತಿಯಾಗಿದ್ದಾರೆ, ಜ್ಞಾನದ ಸಾಗರ ಆಗಿದ್ದಾರೆ. ತಂದೆ ಮಕ್ಕಳನ್ನೂ ಕೂಡ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ.
ಅದು ಭಕ್ತಿ, ಇದು ಜ್ಞಾನ ಆಗಿದೆ. ಜ್ಞಾನದಿಂದ ನೀವು ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಈಗ ನಮ್ಮ ಮನಸ್ಸಿನಲ್ಲಿ ವಿಚಾರ ಬರಬೇಕು, ನಾವೀಗ ಪುನಃ ಸತೋಪ್ರಧಾನರಾಗುತ್ತೇವೆ. ತಂದೆಯನ್ನು ನಾವೀಗ ನೆನಪು ಮಾಡಬೇಕು. ಇದಕ್ಕೆ ಬೇಹದ್ದಿನ ಸನ್ಯಾಸ ಎಂದು ಕರೆಯಲಾಗುತ್ತದೆ. ಈ ಹಳೆಯ ಜಗತ್ತು ವಿನಾಶ ಆಗುತ್ತಾ ಇದೆ. ಪ್ರಾಕೃತಿಕ ವಿಕೋಪ ಕೂಡ ವಿನಾಶಕ್ಕೋಸ್ಕರ ಸಹಾಯ ಮಾಡುತ್ತದೆ. ವಿನಾಶದ ಸಮಯದಲ್ಲಿ ನಿಮಗೆ ಹೊಟ್ಟೆ ತುಂಬ ಊಟ ಕೂಡ ಸಿಗುವುದಿಲ್ಲ. ಈಗ ನಾವು ಖುಷಿಯ ಪೌಷ್ಟಿಕ ಆಹಾರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇವೆ. ಖುಷಿಯ ಔಷಧಿ ನಮಗೆ ಸಿಗುತ್ತಾ ಇದೆ. ನಿಮಗೆ ಗೊತ್ತಿದೆ, ಎಲ್ಲವೂ ಸಮಾಪ್ತಿಯಾಗುತ್ತದೆ. ಇದರಲ್ಲಿ ಗೊಂದಲದ ಮಾತಿಲ್ಲ. ನಾವು ಬಂದಿರುವುದೇ ತಂದೆಯ ಬಳಿ ಸತೋಪ್ರಧಾನ ಆಗಲು. ತಂದೆ ನಮ್ಮನ್ನು ಸತೋಪ್ರಧಾನ ಮಾಡಲು ಬಂದಿದ್ದಾರೆ. ಮಕ್ಕಳನ್ನು ಸತೋಪ್ರಧಾನ ಮಾಡುವುದು ತಂದೆಯ ಕಲ್ಪದ ಕರ್ತವ್ಯ ಆಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸ್ವಯಂ ಭಗವಂತ ನಮ್ಮ ಮೇಲೆ ದಯೆಯನ್ನು ತೋರಿಸಿದ್ದಾರೆ. ಅವರು ನಮ್ಮ ಮೇಲೆ ದಯೆ ತೋರಿಸಿ ನಮಗೆ ಓದಿಸುತ್ತಿದ್ದಾರೆ ಅನ್ನುವ ನಶೆಯಲ್ಲಿ ಇರಬೇಕು. ಈ ಶಿಕ್ಷಣವೇ ಸಂಪಾದನೆಗೆ ಆಧಾರ ಆಗಿದೆ. ಆದ್ದರಿಂದ ಶಿಕ್ಷಣ ಓದುವುದನ್ನು ಎಂದೂ ಮಿಸ್ ಮಾಡಬಾರದು. ಒಂದು ದಿನ ಕೂಡ ಶಿಕ್ಷಣವನ್ನು ಓದದೇ ಇರಬಾರದು. ಸೆಕೆಂಡ್ ಪಾಯಿಂಟ್, ಅಪಾರ ಖುಷಿಯ ಅನುಭವವನ್ನು ನಾವೀಗ ಮಾಡಬೇಕು ಮತ್ತು ಅನ್ಯರಿಗೂ ಅಪಾರ ಖುಷಿಯ ಅನುಭವ ಮಾಡಿಸಬೇಕು. ನಡೆದಾಡುತ್ತಾ ತಿರುಗಾಡುತ್ತಾ ಆತ್ಮ ಅಭಿಮಾನಿಯಾಗಿ ತಂದೆಯ ನೆನಪಿನಲ್ಲಿ ಇದ್ದು ಆತ್ಮವನ್ನು ಅವಶ್ಯವಾಗಿ ಸತೋಪ್ರಧಾನ ಮಾಡಿಕೊಳ್ಳಬೇಕು. ವರದಾನ, ತಮ್ಮ ಶ್ರೇಷ್ಠ ವೃತ್ತಿಯಿಂದ ವಿಶ್ವದ ವಾತಾವರಣವನ್ನು ಪರಿವರ್ತನೆ ಮಾಡುವಂತಹ ಆಧಾರ ಮೂರ್ತಿಯಾಗಿ ಮಕ್ಕಳಾದ ನೀವು ಕೇವಲ ನಿಮ್ಮ ಜೀವನಕ್ಕೋಸ್ಕರ ಆಧಾರ ಅಲ್ಲ, ನಿಮ್ಮ ಪರಿವಾರದವರ ಆಧಾರ ನೀವಲ್ಲ, ಆದರೆ ವಿಶ್ವದ ಸರ್ವ ಆತ್ಮರಿಗೆ ನೀವು ಆಧಾರ ಮೂರ್ತಿಯಾಗಿದ್ದೀರಾ. ನಿಮ್ಮ ಶ್ರೇಷ್ಠ ವೃತ್ತಿಯಿಂದ ವಿಶ್ವದ ವಾತಾವರಣ ಪರಿವರ್ತನೆ ಆಗುತ್ತದೆ. ನಿಮ್ಮ ಪವಿತ್ರ ದೃಷ್ಟಿಯಿಂದ ವಿಶ್ವದ ಆತ್ಮರು ಹಾಗೂ ಪ್ರಕೃತಿ ಎರಡೂ ಕೂಡ ಪವಿತ್ರ ಆಗುತ್ತದೆ. ದೃಷ್ಟಿಯಿಂದ ಸೃಷ್ಟಿಯೇ ಬದಲಾಗುತ್ತದೆ. ನಿಮ್ಮ ಶ್ರೇಷ್ಠ ಕರ್ಮದಿಂದ ಶ್ರೇಷ್ಠಾಚಾರಿ ಜಗತ್ತು ನಿರ್ಮಾಣ ಆಗುತ್ತದೆ. ಈಗ ನೀವು ಇಷ್ಟು ದೊಡ್ಡ ಜವಾಬ್ದಾರಿಯ ಕಿರೀಟವನ್ನು ಧಾರಣೆ ಮಾಡಿಕೊಳ್ಳಬೇಕು. ಈಗ ಜವಾಬ್ದಾರಿಯ ಕಿರೀಟವನ್ನು ಧಾರಣೆ ಮಾಡಿಕೊಂಡರೆ ಭವಿಷ್ಯದಲ್ಲಿ ಕಿರೀಟ ಮತ್ತು ಸಿಂಹಾಸನ ಎರಡೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತದೆ. ಶ್ಲೋಗನ್, ಸರ್ವಶಕ್ತಿವಂತನಾದ ತಂದೆಯನ್ನು ನಿಮ್ಮ ಜೊತೆಗಾರನನ್ನಾಗಿ ಮಾಡಿಕೊಳ್ಳಿ. ಆಗ ಯಾವುದೇ ವಿಘ್ನ ನಿಮ್ಮನ್ನು ತಡೆಯಲು ಸಾಧ್ಯ ಇಲ್ಲ. ಒಳ್ಳೆಯದು. ಓಂ ಶಾಂತಿ.